88 ಲಕ್ಷ ರು ಅನುದಾನ ಬಿಡುಗಡೆ. ಮಾಗಡಿ ತಾಲೂಕಿನ ಕೆಂಪಾಪುರದಲ್ಲಿ ಕೆಂಪೇಗೌಡರ ಗೋಪುರ ನಿರ್ಮಾಣಕ್ಕೆ ಕೆಂಪೇಗೌಡರ ಪ್ರಾಧಿಕಾರದ ನಿರ್ದೇಶಕ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿಯವರು ಭೂಮಿ ಪೂಜೆ ನೆರವೇರಿಸಿದರು. मागड़ी केंपेगौड़ के मागड़ी केंपेगौड़ के ಕೆಂಪೇಗೌಡರ ಸಮಾಧಿ ಬಳಿ ಗುರುವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿಯವರು, ಬಹಳ ವರ್ಷದಿಂದಲೂ ಕೆಂಪೇಗೌಡರ ಸಮಾಧಿ ಶಿಥಿಲಗೊಂಡಿದ್ದು, ಈ ಗೋಪುರವನ್ನು ಮುಟ್ಟದೆ ಇದೇ ಮಾದರಿಯಲ್ಲಿ ಸಮಾಧಿ ಪಕ್ಕದಲ್ಲಿಯೇ 18x18 ಅಡಿ ಜಾಗದಲ್ಲಿ ಗೋಪುರ ನಿರ್ಮಾಣ ಮಾಡಲಾಗುತ್ತದೆ. ನುರಿತ ಶಿಲ್ಪಿಗಳು ಈ ಕಾರ್ಯಕ್ರಮದಲ್ಲಿ ತೊಡಗಲಿದ್ದಾರೆ. ಅದಕ್ಕಾಗಿ 88 ಲಕ್ಷ ರು ಅನುದಾನ ಬಿಡುಗಡೆಯಾಗಿದ್ದು 2 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. ಕೆಂಪೇಗೌಡರ ಐಕ್ಯವಾದ ಸ್ಥಳದಲ್ಲಿ ಏನು ಇವತ್ತು ಐಕ್ಯವಾದ ಸ್ಥಳದ ಗೋಪುರ ಇದೆ, ಅದೇ ಮಾದರಿಯಲ್ಲಿ ಅತಿ ಎತ್ತರದ ಒಂದು ಗೋಪುರವನ್ನು ಮಾಡಿಸಬೇಕು ಅನ್ನುವಂಥ ಉದ್ದೇಶದಿಂದ 88 ಲಕ್ಷ ಹಣವನ್ನು ಇವತ್ತು ಈ ಕೆಲಸ ಕಾಮಗಾರಿಗೆ ತಂದಿದ್ದೀವಿ. ಇವತ್ತು ಅನೇಕ ಜನ ಇದಕ್ಕೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಹಾಗಾಗಿ ಇವತ್ತು ಎಲೆಕ್ಷನ್ ನೀತಿ ಸಂಹಿತೆ ಇರುವ ಕಾರಣ ಇವತ್ತು ಯಾವ ರಾಜಕಾರಣಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ. ಇದು ಕೆಲಸದ ವಿಳಂಬವಾಗ್ತದೆ ಅಂತ ಹೇಳಿ ಇವತ್ತು ಮುರುಗನ್ ಅವರು ಇವರು ಇವತ್ತು ಈ ಕಲ್ಲಿನ ಕೆತ್ತನೆಯ ಕೆಲಸಕ್ಕೆ ಮುಂಚೂಣಿಯನ್ನು ಕೊಡೋಕ್ಕೆ ಬಂದಿದ್ದಾರೆ. ಇವತ್ತಿಂದ ಇಲ್ಲಿ ಪೂಜೆಯಾಗಿದೆ. ಅವರು ತಮಿಳುನಾಡಿನಲ್ಲಿ ಕಲ್ಲುಗಳನ್ನು ಕೆತ್ತನೆಗಳನ್ನು ಮಾಡಿ ಅವೆಲ್ಲ ಇಲ್ಲಿ ತಂದು ಜೋಡಿಸುವಂಥ ಕೆಲಸದ ಮುಖೇನ ಇದು ಒಂದು ಭವ್ಯವಾದಂಥ ಒಂದು ಐಕ್ಯವಾದ ಸ್ಥಳದ
ಪ್ರತಿಬಿಂಬವನ್ನು ಅತಿ ಎತ್ತರದಲ್ಲಿ ಕಾಣುವಂಥ ಒಂದು ಚಿತ್ರಣ. ಹಾಗಾಗಿ ಕೆಂಪಾಪುರಕ್ಕೆ ಸರ್ಕಾರ ಬಂದು ಊರಿನ ಜಾಗವನ್ನು ಅಕ್ವೈರ್ ಮಾಡಿ ಅವರಿಗೆ ಕೊಡುವಂಥ ಹಣವನ್ನು ಕೊಟ್ಟರೆ ಆದಷ್ಟು ಬೇಗ ಅಭಿವೃದ್ಧಿ ಕಾರ್ಯಗಳಿಗೆ ಬಹಳ ಒತ್ತು ಕೊಟ್ಟಂಗಾಗ್ತದೆ. ಇವತ್ತು ಕರ್ನಾಟಕದಲ್ಲಿ ಜಾತ್ಯತೀತ ಜನತಾದಳದ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂಗಳು ಮಿಲನದಲ್ಲಿ ಇವತ್ತು ಸರ್ಕಾರವನ್ನು ಮುನ್ನಡೆಸ್ತಾ ಇದೆ. ಹಾಗಾಗಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅನೇಕ ಹಣವನ್ನು ಬಿಡುಗಡೆಯನ್ನು ಮಾಡಿದರೆ ಅಭಿವೃದ್ಧಿ ಕಾರ್ಯಕ್ಕೆ ತಡವಾಗಿದೆ. ಅದನ್ನು ಸಹ ಈಗ ಚುನಾವಣೆಯ ನಂತರ ಎಲ್ಲರೂ ಈ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಮುಂದಾಗ್ತಾರೆ. ಹಾಗಾಗಿ ಎಲ್ಲ ಹಿರಿಯ ನಾಯಕರನ್ನು ಕೇಳಿದಾಗ ನೀತಿ ಸಂಹಿತೆ ಇದೆ, ನಾವು ಹಾಗಾಗಿ ಯಾರೂ ಬರೋದಿಲ್ಲ, ನೀವು ಗ್ರಾಮಸ್ಥರ ಜೊತೆಯಲ್ಲಿ ನೀವು ಪೂಜೆಯನ್ನು ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿ, ಆ ಕೆಲಸ ಮುಗಿದ ನಂತರ ಎಲ್ಲರೂ ಸೇರಿ ಆ ಒಂದು ಪುಣ್ಯಾತ್ಮನ ಸ್ಮರಣೆಯನ್ನು ಉದ್ಘಾಟನೆ ಮಾಡೋಣ ಅಂಥೇಳಿ ಆದೇಶವನ್ನು ಕೊಟ್ಟ ಕಾರಣ ಅದು ಸನ್ಮಾನ್ಯ HD ದೇವೇಗೌಡ ಅಪ್ಪಾಜಿಯವರು ಮತ್ತು DK ಶಿವಕುಮಾರ್, ಸುರೇಶ್ ರವರು, ಅನೇಕ ಜನ ಮುಖಂಡರು ಆ ವಿಷಯವನ್ನು ಪ್ರಸ್ತಾಪಿಸಿದ ಇವತ್ತು ಯಾವುದೇ ಜನನಾಯಕರನ್ನು ಈ ಒಂದು ಕಾರ್ಯಕ್ರಮಕ್ಕೆ, ಇವತ್ತು ಅಭಿವೃದ್ಧಿಯ ಕಾರ್ಯಕ್ರಮಕ್ಕೆ ಕರೆತರಲಿಕ್ಕೆ ಆಗಿಲ್ಲ. ಹಾಗಾಗಿ ಇಲ್ಲಿ ಯಾವುದು ಪಕ್ಷ ಭೇದ ಆಗಲಿ ಅಥವಾ ಇದು ಯಾರೋ ಒಬ್ಬರ ವೈಮನಸ್ಯ ಯಾವುದೂ ಇಲ್ಲ. ಹಾಗಾಗಿ ಎಲ್ಲರೂ ಸೇರಿ ಇದೊಂದು ಅಭಿವೃದ್ಧಿಯ ಪತನತ್ತ ಸಾಗಬೇಕು ಅನ್ನೋದೇ ಇವತ್ತು ನಮ್ಮ ಗುರಿ, ನಮ್ಮೆಲ್ಲರ ಗುರಿ, ನಿಮ್ಮೆಲ್ಲರ ಗುರಿನೂ ಆಗಿದೆ ಅಂತ ನಾನು ಕೂಡ ಭಾವಿಸ್ತೇನೆ. ಹಾಗಾಗಿ ಇವತ್ತು ಒಂದು ಚಾಲನೆಯನ್ನು ಕೊಟ್ಟಿದ್ದೀವಿ. ಇವತ್ತು ಕೆಲಸ ಪ್ರಾರಂಭವಾಗ್ತದೆ. ಹಾಗಾಗಿ ಇಲ್ಲಿಂದ ಮುಂದಕ್ಕೆ ನಮ್ಮ ಕೆಂಪೇಗೌಡ ಅಭಿವೃದ್ಧಿಯ ಪ್ರಾಧಿಕಾರದ ಸಲಹೆಗಳು ಮುಂದೆ ಬರ್ತದೆ, ಸರ್ಕಾರದಿಂದ ಬರ್ತದೆ. ಹಾಗಾಗಿ ಇವತ್ತು ಈ 88 ಲಕ್ಷದ ಈ ವರ್ಕ್ ಆರ್ಡ್ರನ್ನು ಇವತ್ತು ನಮ್ಮ ಮುರುಗನ್ನವರಿಗೆ ಇವತ್ತು ಕೊಡ್ತಾ ಇದ್ದೀನಿ. ಮೂಲ ವಾಸ್ತುಶಿಲ್ಪಕ್ಕೆ ಧಕ್ಕೆ ಆಗದಂಗೆ ಇಲ್ಲ, ಅದು ಸಪ್ರೇಟ್. ಈಗ ನಾವೇನು ಪೂಜೆ ಮಾಡೋದು ಅದು ದೇವಮೂಲೆ, ಅದ್ರ ಹಿಂದಕ್ಕೆ ಬರ್ತದೆ. ಅಂದ್ರೆ ಇದೇನು ಇದು ಆಕಾರಗಳಿದೆ, ಇದು 1:2 ಬರ್ತದೆ. ಗೋಪುರ ನಾವು ಎಷ್ಟು ಹೈಟ್ ಬೇಕಾದ್ರೆ ನಾವು ತಗೊಂಡು ಹೋಗ್ಬೋದು. ಅಂದ್ರೆ ಈಗ ಎಷ್ಟಿಗೆ ಕಟ್ಟಬೇಕು ಅಂತ ಇದೆ ಎಸ್ಟಿಮೇಷನ್? ಈಗ 18ಕ್ಕೆ 18 ಅಡಿ ನಾವು ಒಳಯ ತಗೊಂಡಿದ್ದೀವಿ. 18 ಅಡಿ ನಾವು ಇದೇ ಸೇಮ್ ಕಂಬಗಳು ಬರ್ತವೆ. ಆದರೆ ಅವತ್ತಿನ ಕಾಲದ ಕಂಬಗಳ ಆಕಾರಗಳೇ ಬೇರೆ, ಇವತ್ತಿನ ಆಕಾರಗಳೇ ಬೇರೆ. ಹಾಗಾಗಿ ಇವತ್ತಿನ ಶಿಲ್ಪಿಗಳು ಅದ್ಭುತವಾಗಿ ಅದನ್ನು ಮಾಡೋದಕ್ಕೆ ಅನೇಕ ತಂತ್ರಜ್ಞಾನದ ಮುಖಾಂತರ ಮಾಡುವಂಥ ಪ್ರವೃತ್ತಿ ಇದೆ. ಹಾಗಾಗಿ ಇವರ ಮುರುಗನ್ನವರ ಕೆಲಸವನ್ನು ಸಾಕಷ್ಟು ದೇವಸ್ಥಾನಗಳನ್ನು ನಾವು ಮಾಡಿದ್ದೀವಿ. ಇವತ್ತು ತಲಗಟ್ಪುರದಲ್ಲಿ ನಮ್ಮ ಉಮೇಶ್ ಅವರು ಕಟ್ಟಿಸಿದಂಥ ಮುನೇಶ್ವರ ಸ್ವಾಮಿ ಟೆಂಪಲ್ಗೆ ಇವರು 21 ಲಕ್ಷಕ್ಕೆ ಅವತ್ತಿನ ದಿವಸ ಆ ಒಂದು ಕಟ್ಟಡವನ್ನು ಮಾಡಿದರು. ಇವತ್ತು ಅದು ಯಾವ ಸೂರ್ಯಚಂದ್ರಂತೆ ಪ್ರಕಾಶಿಸುವಂಥ ಶಕ್ತಿ ಆ ದೇವಸ್ಥಾನಕ್ಕೆ ಬಂದಿದೆ. ಅದೇ ರೀತಿ ಇವತ್ತು ಈ ಕೆಲಸವನ್ನು ನಾವು ಇವರಿಗೆ ಆ ಮೆಚ್ಚುಗೆ, ಅನೇಕ ದೇವಸ್ಥಾನಗಳನ್ನು ಅವರ ಕೆಲಸಗಳನ್ನು ನೋಡಿ ನಾವು ಅವ್ರನ್ನ ಮೆಚ್ಚುಗೆ ಪಡಿಸಿ ಅವರಿಗೆ ನಾವು ಈ ಕೆಲಸವನ್ನು ಅನೇಕ ಜನ ಟೆಂಡರ್ ಕರೆದ್ವಿ. ಆದರೆ ಆ ಹಣಕ್ಕೆ ಅಷ್ಟು ಕೆತ್ತನೆ ಕೆಲಸಕ್ಕೆ ಯಾರೂ ಮುಂದೆ ಬರಲಿಲ್ಲ. ನಮಗೆ ಹಣ ಕಡಿಮೆ ಆದರೂ ಪರವಾಗಿಲ್ಲ, ನಮ್ಮ ಕರ್ನಾಟಕದ ಬಾಂಧವ್ಯ ನನಗೆ ಬೇಕು ಅಂತ ಹೇಳಿ ಅನೇಕ ನಮಗೆ ದೇವರ ಮೂರ್ತಿಗಳನ್ನು ಮಾಡಿಕೊಟ್ಟ ಗುರುತು ಪರಿಚಯ ಇರೋ ಕಾರಣ ಈ ಕೆಲಸವನ್ನು ತಗೊಂಡಿದ್ದಾರೆ. ಈ ಒಂದು ಕೆತ್ತನೆ ಇವತ್ತು ಏನು ಈ ಒಂದು ಕೆಂಪೇಗೌಡರ ಐಕ್ಯವಾದ ಸ್ಥಳದಲ್ಲಿ ಈ ಗೋಪುರಗಳಿದೆ, ಇದು ಪಿನ್ ಟು ಪಿನ್ ಅಂದರೆ ಏನು ತಪ್ಪು ಚಾಚದೆ ಇದೇ ಆಗ್ತದೆ. ಆದರೆ ಮೇಲಿನ ಗೋಪುರ ಅತಿ ಎತ್ತರಕ್ಕೆ ಬರ್ತದೆ. ಅವತ್ತು ಮಣ್ಣಿನಲ್ಲಿ ಅಥವಾ ಏನೋ ಒಂದು ಇಟ್ಟಿಗೆ ಆಕಾರದಲ್ಲಿ ಮಾಡಿದರು. ಇದಕ್ಕೆ ಉತ್ತಮವಾದ ದರ್ಜೆ ಹಾಕಿ ಯಾವತ್ತು ಸಾವಿರಾರು ವರ್ಷಗಳಾದರೂ ಅದು ಏನು ಹಾನಿಯಾದಂಥ ಒಂದು ಕಟ್ಟಡ ಆಗಬೇಕು ಅನ್ನೋದು ಇವತ್ತಿನ ಉದ್ದೇಶ. ಹೌದು, ಮುರುಗನ್ರವರೇ ವಾಸ್ತುಶಿಲ್ಪ ಹೀಗೆ ತಗೊಳ್ತಿರೋ ಸ್ಕಲ್ಪ್ಚರ್ ಎಲ್ಲ ಹೀಗೆ ಇರುತ್ತೋ ಇಟ್ ಇಸ್ ಚೇಂಜ್. ಈ ಚಿತ್ರಗಳೇನಿದೆ ಶೈವ ವೈಷ್ಣವ ಪರಂಪರೆಯನ್ನು ಪ್ರತಿಬಿಂಬಿಸ್ತಾ ಇದೆ. ಸರಿ, ಬೇಡ ಕಣ್ಣಪ್ಪನ ಚಿತ್ರ ಇದೆ. ಯಾವ್ದು ನೀವು ಹೇಳ್ತೀರೋ ಸಜೆಷನ್ ನೀವು ತಗೊಳ್ಳಿ ಚಿತ್ರ, ಇದರ ಮಾದರಿನೇ ಮಾಡಿಕೊಟ್ಟು ಇದೇ ಮಾದರಿಯ ನೂತನ ಮಾಡಿಕೊಟ್ಟು ಅನುದಾನ ಯಾವುದು? ಇದು MLAಗಳಿಂದ ಕೆಲವು ಅನುದಾನ, ಶಾಸಕರ ಅನುದಾನ. ಆಮೇಲೆ ಗ್ರಾಮ ಏನೋ ಸ್ವಲ್ಪ ಎಲ್ಲ ಮನೆಗಳೆಲ್ಲ ಸೇವ್ ಮಾಡಿದೆ, ಅವ್ರಿಗೇನು ಪರಿಹಾರ ಕೊಟ್ಟಿಲ್ಲ. ಅದನ್ನು ಅನೇಕ ಸರಿ ಪ್ರಸ್ತಾಪವನ್ನು ಮಾಡಿದ್ವಿ. ಕೆಂಪೇಗೌಡರ ಪ್ರಾಧಿಕಾರದ ಸಂಪೂರ್ಣ ಜವಾಬ್ದಾರಿಯಿಂದ ಇಂಧನ ಸಚಿವರು ಮತ್ತು ರಾಮನಗರ ಜಿಲ್ಲೆ ಉಸ್ತುವಾರಿ ಸಚಿವರು ಈ ಒಂದು ಗ್ರಾಮಕ್ಕೆ ಬಂದು ಎಲ್ಲರೂ ಆ ಗ್ರಾಮದ ಉಳಿವಿಗೆ ಎಲ್ಲರನ್ನ ಸರ್ವೆಯನ್ನು ಮಾಡಿ ಅವರಿಗೆ ಒಂದು ಹಣವನ್ನು ಕೊಡಿಸ್ಬೇಕು, ಪ್ರತಿರೂಪವಾಗಿ ಅವರಿಗೆ ವಸತಿಯನ್ನು ಕಲ್ಪಿಸಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿದ್ದೆ. ಅದಕ್ಕೆ ಅವರು ಆಯಿತು ಮಾಡೋಣ ಅಂತ ವಾಗ್ದಾನವನ್ನು ಕೊಟ್ಟಿದ್ದರು.
ಆದರೆ ಹಿಂದಿಂದನೇ ರಾಜಕಾರಣದ ಈ ಚುನಾವಣೆಗಳು ಬಂದ ನಂತರ ಕೆಲವು ಬದಲಾವಣೆಗಳಾಗಿದೆ, ಹಾಗಾಗಿ ತಡವಾಗಿದೆ. ಆದರೆ ಯಾವುದೇ ಪ್ರಕ್ರಿಯೆಗಳಿಗೆ ಹಿಂದೆ ಹೋಗೋದಿಲ್ಲ ಅನ್ನೋ ಒಂದು ಮಾತು ಭರವಸೆ ನಾನು ಕೊಡ್ತೇನೆ. ಈಗೇನು ಮಳೆಗಾಲ ಹುಟ್ಟುತ್ತೆ, ಮನೆಗಳೆಲ್ಲ ಬಿದ್ದು ಹೋಗ್ತಾವೆ, ನಮ್ಮವು ಬೇರೆ ವಾಸ ಮಾಡೋದಕ್ಕೆ ಅನಾನುಕೂಲ ಆಗ್ತದೆ. ಮನೆ ಕಟ್ಕೊಳ್ಳೋಕ್ಕೂ ಜಾಗ ಬಿಟ್ಕೊಡ್ತಾ ಇಲ್ಲ. ಏನಾಗಿದೆ, ಇದು ಸರ್ಕಾರದ ಇವತ್ತು ನಾವು ಬೇರೆ ಯಾವುದೇ ಮಾತುಗಳನ್ನು ಹೇಳುವಂಥ ಸನ್ನಿವೇಶ ಇಲ್ಲ. ನೀತಿ ಸಂಹಿತೆ ಇರೋದ್ರಿಂದ ನಾವು ಏನೇ ಆಶ್ವಾಸನೆ ಆಗಲಿ ಮತ್ತೊಬ್ಬರ ವಿಷಯಗಳನ್ನ ಪ್ರಸ್ತಾಪ ಮಾಡೋದು ತಪ್ಪಾಗ್ತದೆ. ಹಾಗಾಗಿ ಇವತ್ತು ಮಾಡ್ತಾ ಇರೋದೇನಂದ್ರೆ ನಾವು ಬೇರೆ ಅಂದರೆ ನಮ್ಮ ಸರ್ಕಾರದ ವತಿ ಹೊರತುಪಡಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದಕ್ಕೋಸ್ಕರ ಇವತ್ತು ಇಷ್ಟನ್ನೇ ಹೇಳೋಕ್ಕಾಗಲ್ಲ. ಕಾರ್ಯಕ್ರಮ ನೀತಿ ಸಂಹಿತೆ ಹೋದಾಗ ಯಾರು ಯಾವ ಕೆಲಸವನ್ನು ಮಾಡ್ತಾರೆ, ಏನು ಮಾಡಬಹುದು, ನಮ್ಮ ಕೆಲಸ ಏನು ಅಂತ ನಾನು ನಿಗ್ರಹದಿಂದ ಹೇಳ್ತೇನೆ. ನಾವು ಕಲ್ಲುಗಳೆಲ್ಲ ಅಲ್ಲೇ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಯಾರು ಗ್ರಾಮಸ್ಥವನ್ನ ಡಿಸ್ಟರ್ಬ್ ಮಾಡುವುದಿಲ್ಲ. ಇಲ್ಲಿ ಒಂದೇ ಸತಿ ಎಲ್ಲ ಎತ್ಕೊಂಡು ಬಂದು ಕ್ಲೀನಾಗಿ ಜೋಡಿಸಿ ಮಾಡ್ಕೊಂಡ್ಬಿಟ್ಟು ಕೆತ್ತನೆ ಎಲ್ಲ ನೀವು ಅಲ್ಲೇ ಮಾಡಿಬಿಟ್ಟು ನಮ್ಮ ಕಡೆನೇ ಎಲ್ಲ ಮಾಡಿಬಿಟ್ಟು ಇಲ್ಲಿ ಹಾಕಿದ್ರೆ ಜನಗಳಿಗೆ ಡಿಸ್ಟರ್ಬ್ ಆಗಿತ್ತು. ಎಲ್ಲವೇ ಅಲ್ಲೇ ರೆಡಿ ಮಾಡಿಕೊಂಡು ಬಂದು ಹಾಗೆ ಒಂದು ತಿಂಗಳು 2 ತಿಂಗಳಲ್ಲಿ ಜೋಡಿಸಿ. ಎಷ್ಟು ಎತ್ತರ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ? ಒಂದು 18 ಅಡಿ 18 ಅಡಿ ಇರಬೇಕು. ಗೋಪುರ ಒಂದು 18, ಟೋಟಲ್ ಒಂದು 36 ಅಡಿ ಹೆಚ್ಚು ಕಮ್ಮಿ ಬರ್ತವೆ. ಎಲ್ಲ ಪ್ಲ್ಯಾನ್ ಕೊಟ್ಟಿದ್ದೀನಿ ಸಾರ್ ಹತ್ರ, ಅದು ನೋಡಿಕೊಂಡು ಪರ್ಫೆಕ್ಟಾಗಿ ಹೇಳ್ತೀನಿ. ಪ್ಲ್ಯಾನ್ ಬೇಕಾಗಿದ್ದರೆ ನಿಮಗೆ ಕಳಿಸ್ಕೊಡ್ತೀನಿ. ಆ ಥರ ಮಾಡ್ಕೊಡ್ತೀನಿ. ದಿ ಬೆಸ್ಟ್ ಎಲ್ಲಿ ಇಲ್ಲ ಅಂತ ಥರ ಮಾಡ್ಕೊಡ್ತೀನಿ. ಈಗ ಇದು ವಿಜಯನಗರ ಶೈಲಿ, ದ್ರಾವಿಡ ಶೈಲಿ ಇದೆ. ಸರಿ ಶಿಲ್ಪ ಚೋಳ ಸ್ಟೈಲ್ ತಪ್ಪಿರೋ ಚೋಳ ಸ್ಟೈಲ್, ನಮ್ದು ಚೋಳ ಸ್ಟೈಲ್, ಆ ಥರನೇ ಮಾಡ್ಕೊಡ್ತೀನಿ. ವಿಜಯನಗರಕ್ಕೆ ಧಕ್ಕೆ ಆಗುತ್ತಲ್ಲ, ವಿಜಯನಗರ ಫ್ಯೂಸನ್ ಸರಿ ಹೋಗುತ್ತಾ? ವಿಜಯನಗರ ಚೋಳ ಎಲ್ಲ ಸೇರ್ಕೊಂಡು ನೀವು ಕೇಳಿದ್ರೆ ಅದು ಬರಬೇಕೆ ನಮಗೂ. ನಾವು ಕಳಿಸ್ತಿರೋದು ಅದರಲ್ಲಿ ಯಾವುದು ನೀವು ಹೇಳೋ ಥರ ಡಿಸೈನ್ ಮಾಡಿಕೊಂಡು ಬೆಸ್ಟ್ ಆಗಿ ಮಾಡ್ಕೊಡ್ತೇನೆ. ಒಂದು ಫ್ಯೂಸನ್ ಅದು ಸೇರ್ಕೊಂಡು ನಿಮ್ಮ ಕಲ್ಚರ್ ನಮ್ಮ ಕಲ್ಚರ್ ಸೇರಿ ಅದೇ ಥರ ಮಾಡ್ಕೊಂಡು ಕಂಬೈನ್ ಮಾಡಿ. ಏನಿಲ್ಲ, ಮುರುಗನ್ ಸರ್, ಎಲ್ಲಿ ಹೊತ್ತು ಹೊಸೂರು. ನಾವು ನೀವೇನು ಸರ್ ಕಾಂಟ್ಯಾಕ್ಟ್ ಏನು? ನಾವು ಸ್ಕಲ್ಪ್ಚರ್ಸ್, ಶಿಲ್ಪಿಗಳು, ನಾವು ಈಗ ವಸಂತಪುರ ನಾವೇ ಮಾಡಿಕೊಟ್ಟಿರೋ ಕಲ್ಯಾಣಿ ಇಲ್ಲ, ಅನೇಕ ಕೆಲಸ ಮಾಡಿದ್ದಾರೆ ಬಿಡಿ. 100 ಮಾಡಿದ್ರೆ ನಾವು ಮಾಡುವುದಲ್ಲಿ 80% ಆರ್ಡರ್ ಕರ್ನಾಟಕ. ನೀವೇ ಎಲ್ಲ ಆರ್ಡರ್ ಕೊಡುವುದು, ನಾವು ಮಾಡಿಕೊಡ್ತೀನಿ ಅಷ್ಟೇ. ನಿಮ್ಮ ಸಪೋರ್ಟ್ ತುಂಬ ಇದೆ. ಸಾರ್ ಥರ 1000 ವೆಲ್ವಿಷರ್ ಇದ್ದಾರೆ, ಹೇಳಿ ಕಳಿಸ್ತಾರೆ, ಗೌರವವಾಗಿ ಮಾಡಿ. ಇದು ಹೊಸೂರು ಒಂದು ಮಾಡುವುದು ನಮ್ಗೆ ತುಂಬ ಒಂದು ಸಂತೋಷ. ಇನ್ನು 100 ದೇವಸ್ಥಾನ ಮಾಡುವುದಕ್ಕೆ ಸಮಾನ ಇದು ಒಂದು ಮಾಡುವುದು. ಅದಕ್ಕೋಸ್ಕರ ನಾವು ಪ್ರಯತ್ನ ಎತ್ತಿ ಮಾಡಬೇಕು. ಸಾರ್ ಅವರ ಮನಸ್ಸಲ್ಲಿ ಎಷ್ಟು ಇಟ್ಕೊಂಡಿದ್ರು ಆಸೆ, 100 ದೇವಸ್ಥಾನ ಮಾಡುವುದು ಒಂದು ದೊಡ್ಡ ವರ್ಕ್, ಒಂದು ಇದು ಮಾಡುವುದು, ಮಂಟಪ ಮಾಡುವುದು ಒಂದು, ಆ ಥರ ಮಾಡುವುದು. ಈಗ ಜನಗಳು ಕರ್ನಾಟಕ ಪೂರ್ತಿ ಜನಗಳಿದ್ದಾರೋ ಅವ್ರಿಗೆಲ್ಲ ಒಂದು ದೇವಸ್ಥಾನ ಥರ ಇದು. ಅದು ನಾವು ಮಾಡುವುದು ಒಂದು ತುಂಬ ಆಸೆ. ಅವ್ರು ನಿಂತ್ಕೊಂಡು ಎಷ್ಟೋ ಪ್ರಯತ್ನ ಎತ್ತಿ ಮಾಡಲೇಬೇಕು ಅನ್ನೋ ಪ್ರಯತ್ನ ಮಾಡಿದ್ರು. ಈಗ ಅದಕ್ಕೆ ಟೈಮ್ ಬಂದಿದೆ. ನಮ್ಮ ಕೋಆಪರೇಷನ್ ಏನಿದೆ ನಾವು ಗೌರವವಾಗಿ ಮಾಡಿಕೊಡೋದು ನಮ್ಮ ಧರ್ಮ. ಮಾಡ್ತೀವಿ. ಸಂತೋಷ. 1.5 ವರ್ಷದಿಂದ ಇವ್ರ ಹತ್ರ ಎಷ್ಟು ಸಾರಿ ಹೋಗಿದ್ದೆ? ಇದೇ ಸಂದರ್ಭದಲ್ಲಿ ಮುಖಂಡರಾದ ಜ್ಯೋತಿಪಾಳ್ಯ ಸೀನಪ್ಪ, ದೊಡ್ಡಿ ಗೋಪಿ, ಗೌಡರಪಾಳ್ಯ ಗಂಗಾಧರ್, ಪುಟ್ಟಸ್ವಾಮಯ್ಯ, NAS ಆನಂದ್, ಮೋಹನ್, ಸಂಜಯ್, ಹೇಮಂತ್, ಹನುಮಂತಯ್ಯ, ಕಾಳೇಗೌಡ, ಬೋರೇಗೌಡ, ಬಜ್ಜಯ್ಯ, ಗಿರಿಯಪ್ಪ, ನರಸಿಂಹಮೂರ್ತಿ, ನವೀನ್, ಮಂಜುನಾಥ್, ಲೋಕೇಶ್, ಮೂಡ್ಲಗಿರಿಯಪ್ಪ ಹಾಗೂ ಮುಂತಾದವರು ಭಾಗವಹಿಸಿದ್ದರು. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳಿಸಿ. ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ.